ನೇರವಾಗಿ ಕೂತ್ಕೊಳ್ಳಿ. ಜಗನ್ಮಾತೆ ನಿಮ್ಮಲ್ಲೇ ಇದ್ದಾಳೆ ಅನ್ನೋ ಭಾವನೆ ಇಟ್ಕೊಳ್ಳಿ. ಪ್ರಾರ್ಥಿಸ್ಕೊಳ್ಳಿ. ಶ್ರೀ ಸೂಕ್ತ. ನೀವು ಪುಸ್ತಕಗಳು ತಗೋಬೇಕಾಗತ್ತೆ. ಯಾರ್ಯಾರು ತಗೊಂಡಿಲ್ವೋ ದಯವಿಟ್ಟು ತೆಗೆದುಕೊಳ್ಳಿ. ಆಮೇಲೆ ಸಸ್ವರ ವೇದ ಮಂತ್ರ, ಸೌಂದರ್ಯ ಲಹರಿ ಮತ್ತು ಜ್ಯೋತಿ ಕೀರ್ತನ ಸಂಗ್ರಹ ಇದಿಷ್ಟು ಇಟ್ಕೋಬೇಕು. ಆಗ ನಾವು ಹೇಳೋ ಹಾಡನ್ನು ನೋಡಿಕೊಂಡು ತಕ್ಷಣ ಕಲ್ತ್ಕೊಂಡ್ಬಿಡ್ಬಹುದು. ಈಗ ತೆಗೆದಿಟ್ಕೊಳ್ಳಿ, ಪಕ್ಕದಲ್ಲಿ ನೋಡಿ ಶ್ರೀ ಸೂಕ್ತ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ
भक्तिनाद प्रबोधिनी श्रियं देवी मुपक्वये श्रीर्महान् देवी जुषतां कांसोऽस्मितां हिरण्यप्राकाराम् आर्द्रां ज्वलन्ति तृप्तां तर्पयन्ति पद्मे स्थितां पद्मवर्णां तामिव पक्वये श्रियं चन्द्रां प्रभासा यशसा ज्वलन्ति श्रियं लोके देवजुष्टामुदारां तां पद्मिनीं शरणमहं प्रपद्ये लक्ष्मीर्मे नश्यतां त्वां नृणे आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदं मायान्तरायाश्च बाह्या अलक्ष्मीः उपैतु मां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्पिपासामनां ज्येष्ठामलक्ष्मीं नाशयाम्यहम् अभूतिमसमृद्धिं च सर्वां निर्णुद मे गृहान् वृन्दद्वारां दुराधर्षां नित्यपुष्टां करीषिणे ईश्वरी सर्वभूतानां तामिव पक्वये श्रियं मनसः काममाकूतिं वाचः सत्यमशीमहि पशूनां रूपमन्नस्य मयि श्रयतां यशः कर्दमेन प्रजाभूता मयि सम्भव कर्दमा श्रियं वासय मे कुले मातरं पद्ममालिनीम् आपसृजन्तु स्निग्धानि जिघ्रीतव समे गृहे निच देवी मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः आर्द्रां यः करिणीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीं मनपगामिनीं यस्यां हिरण्यं प्रभूतं गावो दास्योश्वान् विन्देयं पुरुषानहम् ॐ महालक्ष्मै च विद्महे विष्णुपत्न्यै च धीमहि तन्नो लक्ष्मी
शान्तिः। ಆ್ಯಕ್ಚುಲಿ ಪೂರ್ತಿ ಲಕ್ಷ್ಮಿ ಅಥವಾ ಶ್ರೀ ಸೂಕ್ತ ಹೇಳಿಲ್ಲ ನಾವು, ಮಧ್ಯದಲ್ಲಿ ಇದು ಯೂಶಲಿ ಪೂಜೆಗೆ ಉಪಯೋಗಿಸ್ತಾರೆ, ಅಷ್ಟು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಇದೆ ಶ್ರೀಯ ಪಂಚದಶ ಶಂಚ ಶ್ರೀಕಾಮ, ಅದು ಪೂರ್ತಿ ಬರುತ್ತೆ. ಪದ್ಮಾನನೆ ಪದ್ಮಪ್ರಿಯೆ ಪದ್ಮದಲಾಯ ತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಅವೆಲ್ಲ ಬರುತ್ತೆ. ಅದೇ ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ. ಯಾಕೆ ಹೇಳಲಿಲ್ಲ ಈಗ ಅಂದರೆ ಎಲ್ಲರ ಹತ್ರ ಚಿಕ್ಕ ಪುಸ್ತಕ ಇರೋದು. ವಿ ವಾಂಟ್ ದಿ ಬಿಗ್ ವರ್ಡ್ ಸೊ ದಟ್ ಸಸ್ವರ ವೇದಂ ಅಂತ ತೋರಿಸ್ಬಿಡಿ, ಹಿಂಗೆ ತೋರಿಸ್ಬಿಡಿ, ನನಗಲ್ಲ ಅವ್ರಿಗೆ. ಇದನ್ನು ತೊಗೊಂಬಿಡಿ. ಇದನ್ನು ತೊಗೊಂಡ್ರೆ ಗಣೇಶ ಸೂಕ್ತ, ಮೇಧಾ ಸೂಕ್ತ, ಶ್ರೀ ಸೂಕ್ತ, ಭೂ ಸೂಕ್ತ, ನೀಳಾ ಸೂಕ್ತ, ನವಗ್ರಹ ಸೂಕ್ತ ಎಲ್ಲ ಹೇಳ್ಕೊಡಬಲ್ಲೆ. ಬಟ್ ಬುಕ್ ಇರಬೇಕು. ಆಗೇನಾಗ್ತದೆ ಅಮ್ಮ, ತುಂಬ ಹೇಳ್ಕೊಟ್ಟಿದ್ದೀನಿ. ಈಗ ನೋಡಿದೆ ಎಲ್ಲ ಕಡೆ ಚಿಕ್ಕ ಪುಸ್ತಕ ಓಡಾಡ್ತಾ ಇದೆ. ಅದಕ್ಕೆ ಯಾಕೆ ನಿಮಗೆ ತೊಂದರೆ ಮಾಡೋದು ಅಂತ ಅಲ್ಲಿಗೆ ನಿಲ್ಲಿಸ್ಕೊಂಡೆ. ಜ್ಯೋತಿ ತೆಗೆದುಕೊಳ್ಳಿ. ಎಂಥ ಒಳ್ಳೆ ದಿವಸ. 3ನೇ ಆಷಾಢ ಶುಕ್ರವಾರ ಅಲ್ವಾ ಇದು? ಎಲ್ಲರ ಹತ್ರನೂ ಪುಸ್ತಕ ಇಲ್ಲ ಅಂದ್ರೆ ಪಕ್ಕದಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ. ಇದೊಂದು ದಿವಸ ಮಾತ್ರ. ನಂಗೆ ಈಗಲೂ ಅಷ್ಟು ಚೆನ್ನಾಗಿ ಜ್ಞಾಪಕ ಇದೆ. ಪಂಢರಪುರ ಮತ್ತು ಮಹಾಲಕ್ಷ್ಮಿಯ, ಕೊಲ್ಲಾಪುರದ ಲಕ್ಷ್ಮಿಯ ದೇವಸ್ಥಾನಕ್ಕೆ ನಾವೆಲ್ಲ ಹೋಗಿದ್ದು. ನಾನು, ಪುರುಷೋತ್ತಮಾಂಜಿ, ಚಿದಾನಂಜಿ, ನಾವು 3 ಜನ ಸನ್ಯಾಸಿಗಳು. ನಮ್ಮ ಜೊತೆ ನಮ್ಮ ವಾಲಂಟಿಯರ್ಸ್ ಎಲ್ಲ ಬಂದಿದ್ದರು. ದೇವಸ್ಥಾನ ಬೆಳಗ್ಗಿನ ಜಾವನೇ ತೆಗ್ದಿದೆ. ಮಹಾಲಕ್ಷ್ಮಿ ದೇವಸ್ಥಾನ ಬೆಳಗಿನ ಜಾವ. ಯೋಚನೆ ಮಾಡಿ, ಯಾರು ದೇವಸ್ಥಾನ ನೋಡಿದ್ರು ಊಹೆ ಮಾಡ್ಕೊಳ್ಳಿ. ಬಾಗಿಲು ತೆಗ್ದಿದ್ದಾರೆ. ಆವಾಗ ನಾವು ಎಂಟ್ರ್ ಆಗ್ತಾ ಇದ್ವಿ. ನಾವು 3 ಜನ. ಮಧ್ಯ ಪುರುಷೋತ್ತಮನಂದರು, ಆ ಕಡೆ ಚಿದಾಂಜಿ, ಈ ಕಡೆ ನಾನು. 3 ಜನ ಸನ್ಯಾಸಿಗಳು ಹೋಗ್ತಾ ಇದ್ವಿ. ನಾನೇ ಚಿಕ್ಕೆಷ್ಟು, ಈಗಲೂ ಚಿಕ್ಕೆಷ್ಟೇ, ಆವಾಗಲೂ ಜೂನಿಯರ್ ಮೋಸ್ಟೇ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೇರವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನ ದೇವಿನ ನೋಡಲಿಕ್ಕೆ. ಲಕ್ಷ್ಮಿ ಹಾಗೇ ನೋಡ್ತಾ ಇದ್ದಾಳೆ, ಮಹಾಲಕ್ಷ್ಮಿ. ನಡ್ಕೊಂಡು ಅಲ್ಲೋಗಿ ಮುಂದೆ ನಿಂತ್ಕೊಂಡಿದ್ದೀವಿ. ಆ ಪುರೋಹಿತರುಗಳೆಲ್ಲ ಯಾರಿದು ಹಿಂಗೆ ಬರ್ತಿದ್ದಾರೆ, ತ್ರಿಮೂರ್ತಿಗಳು ಬಂದಂಗೆ ಅಂತ ಅವ್ರು ಅನ್ಕೊಂಡ್ರು. ನಾವೆಲ್ಲ ಲಂಪಾಣ ಬರ್ತಾ ಇದ್ವಿ. ಬಂದ್ಬಿಟ್ಟು, ಮಹಾರಾಜ್ ಜಿ प्रणाम्स, कैसे है महाराज जी? हाँ अच्छा है. आज आप अभिषेक करना है माँ को. ಲಕ್ಷ್ಮಿಗೆ ನಾವು ಅಭಿಷೇಕ ಮಾಡಬೇಕು. ನಾನು ಏನಪ್ಪ ನೀ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ನೈ ಆಪ್ ಆ ಜಾಯಿ ಅಂತ ಹೇಳಿ ಹಿಂದ್ಗಡೆ ಮೆಟ್ಲಿದೆ, ಕಲ್ಲೊಂದು ಮೆಟ್ಲು ಥರ. ಅದ್ರ ಮೇಲ್ಗಡೆ ಹೋದಾಗ ಲಕ್ಷ್ಮಿ ಮೇಲ್ಗಡೆ ಹೀಗೆ ನಾವು. ಸೊ ನಾವು 3 ಜನ ಹಾಲು ಅಭಿಷೇಕದೆಲ್ಲವನ್ನು ಹಾಕಿ ಹೂವೆಲ್ಲ ಹಾಕಿ ಪುನೀತರಾದರು. ನಾನು ಕೂತ್ಕೊಂಡು ಲಕ್ಷ್ಮಿ ಅಂದ ತಕ್ಷಣ ಆ ಲಕ್ಷ್ಮಿ ಜ್ಞಾಪಕ ಬರ್ತಾಳೆ, ಮಹಾಲಕ್ಷ್ಮಿ. ಎಷ್ಟು ಚೆನ್ನಾಗಿದ್ದು, ಏನು ಅಲಂಕಾರ. ಅದಾದಮೇಲೆ 3 ಜನ ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟು, ನೀವು ಅಲಂಕಾರ ಎಷ್ಟಾದರೂ ಮಾಡ್ಕೊಳ್ಳಿ ಅಂತ ಸ್ತೋತ್ರಗಳನ್ನ ಹೇಳ್ಕೊಂಡು ಹೋಗ್ತಿದ್ದು. ಅದು ನಿಜವಾದ ತೀರ್ಥಯಾತ್ರೆ, ನಿಜವಾದ ತೀರ್ಥಕ್ಷೇತ್ರ. ಅಲ್ಲಿ ಹೋದಾಗ ವಿ ಶುಡ್ ಬಿಕಮ್ ಒನ್ ವಿತ್ ದಿ ಡಿವೈನ್ ಮದರ್, ಒನ್ ವಿತ್ ದಿ ಲಾರ್ಡ್. ದೆನ್ ದಟ್ ಮೀನಿಂಗ್ಫುಲ್ ಆಗಿರುತ್ತೆ. ಅದು ನಾನು ಇವತ್ತು ಯಾವತ್ತೂ ಅಲ್ಲ, ಇನ್ನು 7 ಜನ್ಮದಲ್ಲೂ ಬಂದರೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ನಾ ಸೇರೋದು, ಎಲ್ಲಿಗೂ ಹೋಗಲ್ಲ. ಮತ್ತೆ ನಾ ಆಶ್ರಮಕ್ಕೆ ಹೋಗಿ ಸೇರೋದು. ಆದರೆ ಇದು ಮಾತ್ರ ಮರೆಯೋದಕ್ಕೆ ಹೋಗೋದಿಲ್ಲ. ಅಷ್ಟು ಅದ್ಭುತವಾದ ದರ್ಶನ ನಮಗೆ. ಪಂಢರಪುರದ ನಾನೇನು ಹೇಳಬೇಕಾಗಿಲ್ಲ. ಆಜಾಯಿಯೇ ಮಹಾತ್ಮಾಜಿ, ಆಯೇ. ಮೊದಲೇ ನಮ್ಮದು ಕ್ಲೀನ್ ತಲೆ, ಒಳಗೂ ಕಾಲು ಹೊರಗಡೆನೂ ಖಾಲಿ, ಬೋಳ್ ತಲೆ ತೆಗೆದುಬಿಟ್ಟು ಆ ಪಾದದ ಹತ್ರ ಹಿಂಗೆ ನೂಗ್ತಾನೋ. ಏನು ಪುಣ್ಯ ನಮಗೆ. ಆಗ ನನಗನ್ನಿಸ್ತು, ಬೇರೆಯವ್ರಿಗನ್ನಿಸ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಅಪ್ಪ ಎಷ್ಟು ಜನ ನಿನ್ನ ಕಾಲಿಗೆ ಹಣೆ ಚಚ್ಕೋತಾರೆ, ನಿನ್ನ ಕಾಲು ಎಷ್ಟು ಸೊಂದೋಗ್ತಿದೆ ದೇವರು, ನಿಂಗೆ ಯಾರು ಹೇಳೋರಿಲ್ಲ ನೋಡೋರಿಲ್ಲ ಅಂತ ಅನಿಸ್ಬಿಡ್ತು ನನಗೆ. ಎಷ್ಟು ಬರೋರಿಲ್ಲ ಕಾಲು ಚಚ್ಚದೆ ತಲೆಗೆ. ಕಷ್ಟ ಜಾಸ್ತಿ ಇದ್ರು ಇನ್ನೂ ಜಾಸ್ತಿ ಚಚ್ತಾರೆ, ಬೇಗನೆ ವಾಸಿ ಆಗಲಿ ಅಂತ. ಆ ಕಾಲಿಗೆ ಏನಾಗಬೇಡ,
ಆದರೆ ಲಕ್ಷಾಂತರ ಜನರ ಕಾಲನ್ನ ಅವನು ಲಕ್ಷಾಂತರ ಜನರ ಆ ತಲೆಯ ಆ ನೋವನ್ನು ಅವನು ಸ್ವೀಕರಿಸಿ ಆಶೀರ್ವಾದ ಮಾಡ್ತಾನೆ. ಅವನ ಆ ತಿಲಕ ಏನು ಗೊತ್ತಾ ನಿಮಗೆ? ಗಂಧ ಅಲ್ಲ, ಅದು ಭಕ್ತರ ಪಾದದ ರೇಣು. ನೋಡಿ ಸ್ವಾಮಿ ಅಂದರೆ ಎಂಥವನು, ಭಕ್ತದ ಪಾದದ ರೇಣುವಿನಿಂದ ಮಾಡಿದಂತಹ ತಿಲಕ ಅದು. ಮತ್ತೆ ಯಾಕೆ ಹಿಂಗೆ ನಿಂತಿದ್ದಾನೆ ಅಂತ ಎಲ್ಲರೂ ಕೇಳ್ತಾರೆ. ನೀವು ಸುಮ್ಮನೆ ನಿಂತಿರುವಂಥ ಒಂದು ಅರ್ಧ ಗಂಟೆ ನಿಲ್ಲಿಸಿ, ಆಮೇಲೆ ಅವನು ಹಿಂಗೆ ನಿಂತ್ಕೋತಾನೆ, ಇನ್ನೊಂದು ಅರ್ಧ ಗಂಟೆ ಆಗಲಿ ಹಿಂಗೆ ನಿಂತ್ಕೋತಾನೆ, ಆಮೇಲೆ ಹಿಂಗೆ ನಿಂತ್ಕೋತಾನೆ, ಒಂಥರ ಸಪೋರ್ಟಿಂಗ್. ಇವನು ಅವ್ರ ಅಪ್ಪ ಅಮ್ಮಂಗೆ ಸೇವೆ ಮಾಡ್ತಿದ್ದ, ಬಂದ್ಬಿಟ್ಟಿಯಲ್ಲಪ್ಪ ನೀನು ವಿತೌಟ್ ಇನ್ಫಾರ್ಮಿಂಗ್. ಹೋಗ್ಲಿ ನೀನು ಇದಾದರೂ ಕಳಿಸ್ಬೋದಾಗಿತ್ತಲ್ಲ, ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮು ಅಥವಾ ಏನೋ ಮಾಡಿ. ಏನು ಮಾಡಲಿಲ್ಲ. ಭವ್ಯ, ದಿವ್ಯ ಇವರೆಲ್ಲ ಕೇಳ್ಬಿಡೋರು, ಏನು ಕೇಳ್ಬಿಡೋರು, ಇನ್ಸ್ಟಾಗ್ರಾಮ್ ಇತ್ತು ಏನು ಯೂಸ್ ಮಾಡಲಿಲ್ಲ ಅಂತ. ಅವ್ನು ನಿಂತ್ಕೊಂಡ್ರೆ ಎರಡು ಇಟ್ಟಿಗೆ ಎಸಿತಾನೆ, ನಿಂತ್ಕೋದ್ರ ಮೇಲೆ ನಾನು ಬರ್ತೀನಿ, ತಂದೆ ತಾಯಿಗೆ ಸೇವೆ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಅದು ನಮ್ಮ ಸಂಸ್ಕೃತಿ. ತಂದೆ ತಾಯಿಗೆ ಸೇವೆ ಮಾಡಿದ್ರೆ ಪಾಂಡುರನಿಗೆ ಅಷ್ಟು ಸಂತೋಷ. ನಿಂತ್ಕೋತಾನ್ರಿ ಅವನು ಮುಗಿಸಿ ಎಲ್ಲ ಬರೋವರೆಗೂ ನಿಂತ್ಕೊಂಡಿರ್ತಾನು. ಇದು ನಮ್ಮ ಸಂಸ್ಕೃತಿ. ಈಗ ಮಹಾಲಕ್ಷ್ಮಿ ಅಷ್ಟಕ ಹೇಳೋಣ, ಎಲ್ಲರೂ ಒಟ್ಟಿಗೆ ಹೇಳಿ. ನೀವು ಜೂನಿಯರ್ ಸೀನಿಯರ್ಸ್ ಎಲ್ಲ ಸೇರ್ಕೊಂಡಂಗೆ ಹೇಳಿಬಿಡಿ, ಬರುತ್ತೆ, ಏನೂ ತೊಂದರೆ ಇಲ್ಲ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲ ಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲ ಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ.
आदिशक्ति महेश्वरी योगजे योग संभूते महालक्ष्मी नमोस्तुते आद्यन्तरहिते देवी आदिशक्ति महेश्वरी योगजे योग संभूते महालक्ष्मी नमोस्तुते महालक्ष्मी नमोस्तुते स्थूल सूक्ष्म महारौद्रे महाशक्ति महोदये महापाप हरे देवी महालक्ष्मी नमोस्तुते स्थूल सूक्ष्म महारौद्रे महाशक्ति महोदये महापाप हरे देवी महालक्ष्मी नमोस्तुते महालक्ष्मी नमोस्तुते पद्मासनस्थिते देवी परब्रह्मस्वरूपिणी परमेशी जगन्मात महालक्ष्मी नमोस्तुते पद्मासन स्वरूपिणी परमेशी जगन्नाथ महालक्ष्मी नमोस्तुते महालक्ष्मी नमोस्तुते श्वेतांबरधरे देवी नानालंकारभूषित जगस्थिते जगन्नाथ महालक्ष्मी नमोस्तुते श्वेतांबरधरे देवी नानालंकारभूषित जगस्थिते जगन्नाथ महालक्ष्मी नमोस्तुते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते महालक्ष्मी नमोस्तुते ಜಸ್ಟ್ ಅವ್ರಿಗೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಮೊದಲನೇ ಲೈನು ಎರಡನೇ ಲೈನು ಅಂದರೆ ನಮಸ್ತೆಸ್ತು ಮಹಾಮಾಯೆ ನಮಸ್ತೆ ಗರುಡಾರೂಢೆ ಈ ಎರಡು ಶ್ಲೋಕವನ್ನು ಈ ಎರಡು ಇವರು ಸೇರಿಕೊಂಡು ಜಯಶ್ರೀ ನೀನು ಸೇರ್ಕೊಂಡು ಹೇಳಿ ನೋಡ್ಕೊಳ್ಳಿ ಹೇಗೆ ಹೇಳಿಸ್ತೇನೆ ಅಂತ ಟೆಸ್ಟ್ ಶುರು ಮಾಡ್ತೀರಾ ನಿಮ್ಗಾಗತ್ತಾ ಬನ್ನಿ ಬಾಬುಜಿ ಬನ್ನಿ ಇಲ್ಲಿ ಬೇಡ ನೀವು ಬನ್ನಿ ಇರೋರಲ್ಲಿ ಹೆಂಗೆ ಯಾರಲ್ಲಿ ಅಷ್ಟು ಜನದಲ್ಲಿ ಯಾರು ಆಮೇಲೆ ಹುಡ್ಕೋಣ ಬನ್ನಿ ನೀವು ಫಸ್ಟ್ ಬನ್ನಿ ಶೋಭಾಜಿಗೆ ಹೇಳಿ ಪ್ರಸಾದಕ್ಕೆ ಬಾಳೆಹಣ್ಣು ತರಿಸ್ಬೇಕಂತೆ.
ಮಾಡ್ತೀರಾ? ಅವರೇನಾ ಹೆಂಗು? ಶುರು ಮಾಡಿ ತಾಯಿ. ಹೇಳಿದ್ದೀರಾ? ಇದು ಕೇರ್ಫುಲ್ ಆಗಿ. ಮಹಾಲಕ್ಷ್ಮಿ ನಮೋಸ್ತುತೆ ಅದು ಬರಬೇಕು. ಹೇಳಿ. ಮಹಾಲಕ್ಷ್ಮಿ ಅದನ್ನು ಕೇರ್ಫುಲ್. ಕೊನೆ ಲೈನು ತುಂಬ ಚೆನ್ನಾಗಿ ಬರಬೇಕು. ನಮಸ್ತೆ ಗರುಡಾರೂಢೆ ದೊಡ್ಡ ನಮಸ್ತೆ ಗರುಡಾರೂಢೆ ಕೋಲ ಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ನಮೋಸ್ತುತೆ. ಪೂರ್ತಿ ಆಗ ಲಕ್ಷ್ಮಿ ನಿಮ್ಮ ಬಿಟ್ಟು ಎಲ್ಲೂ ಹೋಗಲ್ಲ. ನೀವು ಎಷ್ಟೆಷ್ಟು ತಪ್ಪು ಮಾಡ್ತೀರೋ ಅಷ್ಟು ದೂರ ಹೊಟ್ಟೋಗ್ಬಿಡ್ತಾಳೆ. ಕ್ಯಾಚ್ ಮಾಡ್ಕೊಳ್ಳಿ ಅವಳನ್ನ. ಏನಮ್ಮ ಇನ್ನೊಂದ್ಸಲಿ ನಮಸ್ತೆ ಗರುಡಾರೂಢೆ ಹೇಳ್ಬಿಡಿ, ನನ್ನ ಮನಸ್ಸಿಗೆ ಬರಲಿ. ಹೇಳಿ. ಹಾ ನೆಕ್ಸ್ಟು ದೇವಿ ಮಹಾತ್ಮ್ಯದಿಂದ ಯಾ ದೇವಿ ಸರ್ವಭೂತೇಶು 105. ಅದೇ ಪುಟ ಈ ಕಡೆ ತಿರುಗಿಸ್ಕೊಳ್ಳಿ. ಇವತ್ತು ಆಷಾಢ ಶುಕ್ರವಾರ ಆದ್ದರಿಂದ ಜಗನ್ಮಾತೆ ನಿಮ್ಮೆಲ್ಲರಿಗೂ, ನಿಮ್ಮ ಕುಟುಂಬದ ವರ್ಗದವರು ಎಲ್ರಿಗೂ, ನಿಮ್ಮ ಜನರೇಷನ್ ಏನಿದೆ ಅವರೆಲ್ರಿಗೂ ಆಶೀರ್ವಾದ ಮಾಡಲಿ. ನೀವು ಇವತ್ತಿಲ್ಲಿ ಬಂದು ಕೂತಿರೋದು ನೀವು ಬಂದು ಕೂತಿಲ್ಲ, ನಿಮ್ಮ ಹಿರಿಯರು ಮಾಡಿದ ಪೂಜಾ ಫಲದಿಂದ
ನೀವು ಇಲ್ಲಿ ಬಂದು ಕೂತ್ಕೋತಿದ್ದೀರ. ಇಲ್ಲದ್ರೆ ಯಾವ ಸೀರಿಯಲ್ ನೋಡ್ತಾ ಇದ್ರೋ, ಯಾವುದೋ ಏನೋ ಅದು ಗೊತ್ತಿಲ್ಲ ನನಗೆ. ಆದರೆ ಕೆಲವರೆಲ್ಲ ಹೇಳಿದ್ರೆ ಬಿಟ್ಬಿಟ್ಟಿದ್ದೀವಿ ಸ್ವಾಮಿ ನಾವು ಸೀರಿಯಲ್ ನೋಡೋದು ಅಂತ, ಅವ್ರಿಗೊಂದು ನಮಸ್ಕಾರ. ಬಟ್ ಜನರಲಿ ವಿ ವುಡ್ ಹ್ಯಾವ್ ವೇಸ್ಟೆಡ್ ಅವರ್ ಟೈಮ್ ಫಾರ್ ನಥಿಂಗ್. ಇವತ್ತು ಯು ಹ್ಯಾವ್ ಡನ್ ಸಚ್ ಎ ಗ್ರೇಟ್ ಜಾಬ್ ಬೈ ಕಮಿಂಗ್ ಹಿಯರ್ ಆ್ಯಂಡ್ ಆಫರಿಂಗ್ ಯುವರ್ ಭಕ್ತಿ ಪುಷ್ಪಾಂಜಲಿ ಟು ಹೋಲಿ ಫೀಟ್ ಆಫ್ ಡಿವೈನ್ ಮದರ್. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಆ ಮಾಡ್ಯುಲೇಷನ್ಸ್ ಬಂದ್ರೇ ಕೇಳೋದಕ್ಕೆ ಇಂಪಾಗುತ್ತೆ. ಇಲ್ಲದ್ರೆ ಸ್ಕೋರ್ ಎಷ್ಟು ಅಂದರೆ 10 ಹಾಡಿದೆ ಇವತ್ತು ಅಂತ ಗೊತ್ತಾ. ಆ ಸ್ಕೋರೆಲ್ಲ ನಾ ಕೇಳಿದ್ದು ಒಂದೇ ಹಾಡಿ ಪರ್ಫೆಕ್ಟಾಗಿ ವಿತ್ ಹೋಲ್ ಹಾರ್ಟೆಡ್ಲಿ ತನು ಮನವನ್ನು ಆ ಜಗನ್ಮಾತೆಯ ಪಾದಾರವಿಂದಕ್ಕೆ ಅರ್ಪಿಸಿ ಹಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಇನ್ನೊಂದ್ಸರಿ ಹಾಡ್ತೇನೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಹೇಳಿ. ವೆರಿ ಗುಡ್. ಅಲ್ಲಿ ನಮೋ ನಮಃ ನಾವತ್ತಿಲ್ಲ, ಕೇಳಿಸುವಾಗ ನಮೋ ನಮಃ ಅಂದಂಗಾಗುತ್ತೆ. ಇಲ್ಲ, ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವ
नमस्तस्यै नमस्तस्यै नमो चितिरूपेण या कृष्णा मेतद्व्याप्य स्थिता जगत् नमस्तस्यै 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 नमो नमः नमस्तस्यै 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 नमो नमः नमस्तस्यै 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 नमो नमः ನೆಕ್ಸ್ಟ್ ಇದು ಜ್ಯೋತಿನೇ ಕೈಲಿ ಇಟ್ಕೊಂಡಿದ್ದೀರಾ, ಆದ್ದರಿಂದ ಅನ್ನಪೂರ್ಣ ಸ್ತೋತ್ರ 108 ಎಲ್ಲರೂ ಸೇರ್ಕೊಡಿ, ಜೊತೆಲೆ ಹಾಡಿ. ಬಟ್ ಇಲ್ಲೂ ಅಷ್ಟೇ, ಗಮಕ ಎಲ್ಲ ಬರುತ್ತೋ ಅಲ್ಲಿ ಸ್ವಲ್ಪ ಮನಸ್ಸಿಡಿ, ಚೆನ್ನಾಗಿ ಬರಬೇಕು, ದೂರದಿಂದ ಕೇಳಿಸ್ಬೇಕು. ನಾನು ಹಾಡಿ ಮ್ಯಾನೇಜ್ ಮಾಡ್ತೀನಿ, ಬಟ್ ನೀವು ಹಾಡಬೇಕು. ಮೈಕೆಲ್ಲ ವರ್ಕ್ ಆಗ್ತಿದೆಯಾ? ಹತ್ರ ಇಟ್ಕೊಳ್ಳಿ, ಹತ್ರ ಇಟ್ಕೊಳ್ಳಿ, ಇಲ್ಲ ಹತ್ರ ಬನ್ನಿ, ಮುಂದಕ್ಕೆ ಬನ್ನಿ. ಯಾರ್ಯಾರು ಇಲ್ಲಿ ಕೂತಿರೋರೆಲ್ಲರೂ ಹೋಗಿದ್ದೀರಾ, ಕಾಶಿಗೆ ಹೋಗಿ ಬಂದಿದ್ದೀರಾ, ನನಗೆ ಗೊತ್ತು. ಆ ವಿಶಾಲಾಕ್ಷಿನ ನೆನೆಸ್ಕೊಳ್ಳಿ. ಎಂಥ ಅದ್ಭುತವಾದ ದಿವಸ ಇವತ್ತು. ಜಗನ್ಮಾತೆಯ ಪಾದಾರ ಬಿಂದುಗಳಿಗೆ ಭಕ್ತಿ ಪುಷ್ಪಾಂಜಲಿಯನ್ನು ಸಮರ್ಪಿಸುವಂತಹ ಪವಿತ್ರವಾದ ಅವಕಾಶ. ಒಟ್ಟಿಗೆ ಗಟ್ಟಿಗೆ ಹಾಡಿ. ನೋಡ್ಕೊಳ್ಳಿ, ಮೊದಲೇ ಸ್ಟ್ರಾನ್ಸ ಹಾಡ್ತೀನಿ, ಆಗ ನಿಮ್ಗೊಂದು ಪಿಕಪ್ ಸಿಗುತ್ತೆ. ನಿತ್ಯಾನಂದ ಕರಿ ವರಾಭಯ ಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನ ಕರಿ प्रत्यक्ष माहेश्वरी प्रालियाचलवंश पावन करी काशीपुराधीश्वरी प्रालियाचलवंश पावन करी काशीपुराधीश्वरी भिक्षां देहि कृपावलम्बन करी भिक्षां देहि कृपावलम्बन करी माता पूर्णेश्वरी ಮಾತಾನ್ನ ಪೂರ್ಣೇಶ್ವರಿ. ಹಾಗೆ ಬರಬೇಕು. ತುಂಬ ಕಡಿಮೆ ತಗೊಂಡ್ಬಿಟ್ಟಿದ್ದೀನಿ ಶ್ರುತಿ. ಆ್ಯಕ್ಚುಲಿ ಒರಿಜಿನಲ್ ಶ್ರುತಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಈ ಶ್ರುತಿಲಿ ಹಾಡ್ತಾ ಇದ್ದೆ ನಾನು. ಈ ಶ್ರುತಿ ನನ್ನ ಫೇವ್ರೇಟ್ ಶ್ರುತಿ ಇದು. 3000 ಜನ 6000 ಜನ ಕೂತಿದ್ರು, ಹಾಯೇ ಕೂತ್ಕೊಂಡ್ಬಿಡೋರು ಹಾಡಿದ್ರೆ. ಶ್ರುತಿ ಹಾಗಿರುತ್ತೆ, ಏನು ಮಾಡೋದು, ಪಾವಗಡ ಶ್ರುತಿ ಕಲ್ಕೊಂಬಂದು. ನೀವು ಟ್ರೈ ಮಾಡಬೇಡಿ, ನೋಡಿ ಅದ್ರಲ್ಲಿ ಹೆಂಗೆ ಬರುತ್ತೆ ಅಂತ. ಏನು ಆಸೆ ನನಗೆ, ಸ್ವಾಮೀಜಿ ನಾವು ಆ ಶ್ರುತಿಲಿ ಹೇಳುವ
ಅಂತ ಹೇಳ್ಬೇಕು ನೀವು. ಅದು ಸುಮ್ಮನೆ ಹೇಳಿದೆ. नित्यानंद करे वराभय करे सौंदर्य रत्नाकरे निर्धूताखिल घोर पावन करे प्रत्यक्ष माहेश्वरी प्रालेयाचलवंश पावन करे काशीपुराधीश्वरी प्रालेयाचलवंश पावन करे काशीपुराधीश्वरी भिक्षां देहि कृपावलंबन करे भिक्षां देहि कृपावलंबन करे मातान्नपूर्णेश्वरी मातान्नपूर्णेश्वरी ಕಾಶಿ ಪಾವಗಡಕ್ಕೆ ಬನ್ನಿ. ತಗೊಳ್ಳಿ. ಹಾಡ್ತೀರಮ್ಮ? ಹಾಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಬೆಳಗಿನ ಜಾವ ನಾವು ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ, ಮೈಸೂರು ಆಶ್ರಮದಲ್ಲೆಲ್ಲ ಕೂತ್ಕೊಂಡಿರುವಾಗ ಈ ಥರ ಹಾಡ್ತಾ ಇದ್ದರೆ ಯಾರಿಗೂ ಪಾಂಡುರಂಗ ಅಂತ ಯಾರು ಇರಲ್ಲ. ಹಾರ್ಮೋನಿಯಂ ತೊಗೊಂಡು ಹಾಡ್ತಾ, ಅದು ಹಾಲು 500 into 300 ಇದೆ. ಏನು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಮೈಕ್ ಹಾಕಕ್ಕೆ ಬಿಡ್ತಿರ್ಲಿಲ್ಲ. ಜ್ಞಾಪಕ ಇರಲಿ ನಿಮಗೆ, ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲೂ ಮೈಕ್ ಹಾಕಕ್ಕೆ ಬಿಡ್ತಿರ್ಲಿಲ್ಲ ಟಿಲ್ 1980ವರೆಗೆ. ಯು ವಿಲ್ ನಾಟ್ ಬಿಲೀವ್, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. 1980 ಆದಮೇಲೆ ತುಂಬ ಸೀನಿಯರ್ ಸನ್ಯಾಸಿಗಳಿದ್ದರು, ಶ್ರೀರಾಮಕೃಷ್ಣರ ಪ್ರತ್ಯಕ್ಷ ಶಿಷ್ಯರು. ಅವ್ರಿಗೆ ಒಂದಷ್ಟು ಜನ ಹೋಗಿಲ್ಲ ಸ್ವಾಮೀಜಿ ಸ್ವಲ್ಪ ಕೇಳಿಸಲ್ಲ, ತುಂಬ ಇದು ಅದು ಕೇಳಿಸತ್ತೆ ಅಂತ ಒಪ್ಪಿಸ್ಬಿಟ್ಟು 3 ಹಾಡಿಗೆ ಮಾತ್ರ ಪರ್ಮಿಷನ್ ಕೊಟ್ಟರು. ಸರ್ವಮಂಗಲದವ್ರಿಗೆ ಸುಮ್ಮನೆ ಇರೋದು, ಸರ್ವಮಂಗಲ ಆದ್ಮೇಲೆ 3 ಹಾಡು ಹಾಡೋದು ಆಶ್ರಮದ ಪದ್ಧತಿ. ಆ 3 ಹಾಡಿಗೆ ಪರ್ಮಿಷನ್ ಕೊಟ್ಟರು. ಆಮೇಲೆ ಸ್ವಾಮೀಜಿದು ಅವ್ರು ಒಳ್ಳೆ ಮೂಡಲ್ಲಿದ್ದಾಗ ಅವರು ಊಟ ಗೀಟ ಮಾಡುವಾಗ ಇಡ್ಲಿ ಸಾಂಬಾರೆಲ್ಲ ತೊಗೊಂಡು, ಹೆಂಗಿತ್ತು ಸ್ವಾಮೀಜಿ ಇವತ್ತು ಇಡ್ಲಿ ಸಾಂಬಾರು? ಭಾಳ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು ಗೊತ್ತಾ? ಅದೇ ಸ್ವಾಮೀಜಿ. ಮತ್ತೆ ಯಾಕೆ ಹಾಗೆ ನಿಂತಿದ್ದೀರಾ? ಏನಿಲ್ಲ ಸ್ವಾಮೀಜಿ, ಸುಮ್ಮನೆ ಹೇಳೋದು ಅಷ್ಟು. ಸ್ವಾಮೀಜಿ ಏನು ಆರಾಮದಿಂದಲೇ ಮೈಕ್ ಹಾಕ್ಬಿಡೋಣ ಅಂತ. ಈ ಇಡ್ಲಿ ಹೊರಟೋಗಿತ್ತಲ್ಲ, ಅದು ಇಲ್ಲ ಅನ್ಲಿಕ್ಕಾಗಲ್ಲ. ಹಂಗೆ ಒಪ್ಪಿಸ್ಕೊಂಡ್ರು. ಇವತ್ತು ಮೈಕ್ ಇಲ್ಲದೆ ಹಾಡೋರೇ ಇಲ್ಲ. ಮೈಕು ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಲೈಫ್. ಬಟ್ ಅರ್ಲಿಯರ್ ದೇ ಯೂಸ್ ಟು ಟೆಲ್, ಲೆಟ್ ದ ಗಾಡ್ ಹಿಯರ್ ಯುವರ್ ಒರಿಜಿನಲ್ ವಾಯ್ಸ್. ಇಟ್ ಈಸ್ ಯುವರ್ ಸೆಲ್ಫ್ ಆ್ಯಂಡ್ ಗಾಡ್, ಬೋತ್ ಹಾರ್ಟ್ ಟು ಹಾರ್ಟ್ ಅಂತ ಹೇಳೋ ಆಗಿನ ಕಾಲದಲ್ಲಿ. ಇರಲಿ ಪಾಪ, ನೀವು ಅದನ್ನೆಲ್ಲ ಪಾಪ ಈಗ ಬಂದು ನೀವು ಹಾಡ್ತಿರೋದೇ ದೊಡ್ಡ ವಿಚಾರ. ಇನ್ನೊಂದು ಹಾರ್ಟ್ ಗಟ್ಟು ಅಂದ್ರೆ ತಗೊಳ್ಳಿ. ನಿತ್ಯಾನಂದ ಹಾಡ್ತೀರಾ? ನಿನ್ಗಮ್ಮ ಯಾವಾಗಲೂ ನಿನ್ನೆ ನೋಡ್ತಿರ್ತೇನೆ ನಾನು, ಶ್ರುತಿ ಕಡಿಮೆ ತಗೊಂಡು ನಿನಗೆ ಮತ್ತೆ ಹಿಂದ್ಗಡೆ ಲೈನಲ್ಲಿ ಕೂತಿರೋರಿಗೆ ಶುರು ಮಾಡ್ತೀರಾ? ನಿತ್ಯಾನಂದ ಕರಿ ವೆರಿ ಗುಡ್. ಖಿಲ ಘೋರ
वंश पावन करे काशीपुराधीश्वरी याचल वंश पावन करे काशीपुराधीश्वरी भिक्षां देहि कृपावलम्बन करि भिक्षां देहि कृपावलम्बन करि मातान्नपूर्णेश्वरी मातान्नपूर्णेश्वरी योगानंद करे रिपुक्षय करे मार्थनिष्ठा करे चंद्रार्कानलभास मानलहरे त्रैलोक्य रक्षाकरी सर्वैश्वर्य समस्त वांछित करे काशीपुराधीश्वरी सर्वैश्वर्य समस्त वांछित करे काशीपुराधीश्वरी भिक्षां देहि कृपावलम्बन करि भिक्षां देहि कृपावलम्बन करि मातान्नपूर्णेश्वरी मातान्नपूर्णेश्वरी कैलासाचल कंदरालय करी गौरी उमा शंकरी कौमारी निगमात करी विकार बीजाक्षरी मोक्षद्वार कपाट पाटन करी काशीपुराधीश्वरी मोक्षद्वार कपाट पाटन करी काशीपुराधीश्वरी भिक्षां देहि कृपावलम्बन करि भिक्षां देहि कृपावलम्बन करि मातान्नपूर्णेश्वरी मातान्नपूर्णेश्वरी दृश्यादृश्य प्रभूत वाहन करे ब्रह्मांड भांडोदरी लीला नाटक सूत्र भेदन करे ज्ञान दीपांकुरी श्री विश्वेश माना प्रसादन करी काशीपुराधीश्वरी श्री विश्वेश माना प्रसादन
सदा पूर्णे शंकर प्राणवल्लभे ज्ञान वैराग्य सिद्ध्यर्थम भिक्षां देहि च पार्वती माता मे पार्वती पिता देवो महेश्वरः बान्धवा शिवभक्ताश्च स्वदेशो भुवनत्रयं स्वदेशो भुवनत्रयम् ನಾವು ಯಾರ ಹತ್ರ ಯಾವ್ಯಾವ ರೀತಿ ಮೈಂಡ್ ಸೆಟ್ ಇರುತ್ತೆ ಅಂತ ಗೊತ್ತಿರಲ್ಲ. ನಿಮ್ಮ ಹಾಗೆ ಒಬ್ಬರು ಭಕ್ತರು ಬೆಂಗಳೂರು ಆಶ್ರಮದಲ್ಲಿ ನಾನಿರುವಾಗ, ಅಮ್ಮ ಹೇಗಿದ್ದೀಯ ಅಮ್ಮ? ಚೆನ್ನಾಗಿದ್ದೀನಿ ಸ್ವಾಮೀಜಿ. ಭಾಳ ಸಾಫ್ಟ್ ಲೇಡಿ, ಯಾವಾಗ ನೋಡು ಪ್ರಾರ್ಥನೆ ಭಜನೆ ನಾಮ ಸಂಕೀರ್ತನಲ್ಲೇ ಇದ್ದ ಹೆಂಗಸವಳು. ಆಕೆಗೆ ಒಬ್ಬನೇ ಒಬ್ಬ ಮಗ, ಒಬ್ಬಳೇ ಒಬ್ಬಳು ಮಗಳು. ಅವರ ತಂದೆ, ಅವರ ಹಸ್ಬೆಂಡ್ ಬ್ಯಾಂಕಲ್ಲಿದ್ದರು, ಇತ್ಯಾದಿ ಇತ್ಯಾದಿ. ಅವ್ರು ಯಾವ ಲೆವೆಲಿಗೆ ಬಂದಿದ್ದರು ಅಂದರೆ, ಒಬ್ಬ ಮಗ ನನ್ನ ಜೊತೆ ನನಗೆ ತಬಲಾ ನುಡ್ಸೋಕ್ಕೆ ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟ, ಎಂಜಿನಿಯರ್ ರವಿ ಅಂತ. ಆ ಮಗಳು, ಅವಳ ಕತೆ ಕೇಳಬೇಕು ನೀವು. ಇದೆಲ್ಲ ಕೇಳಿ 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 ಅವಳೇನು ಮಾಡಿದ್ಲು, ಅವ್ರ ತಾಯಿಗೆ ಹೇಳಿದ್ಲು, ಅಮ್ಮ ನಾನು ಶಾರದಾ ಮಠಕ್ಕೆ ಹೊರಟೋಗ್ತೀನಿ ಅಂತ. ಇದ್ದಿದ್ದು ಈ 2 ಮಕ್ಳಿಗೂ ಆ ಮಠ ಈ ಮಠ ಅಂತ. ಆ ಜನ ಎಲ್ಲ ಸಾಕಾಗಲ್ವಾ ಮಠಕ್ಕೆ ಕಳಿಸ್ಬಿಟ್ರೆ, ಅದು ಗೊತ್ತಲ್ಲ ನಿಮಗೆ. ಅದರಲ್ಲೂ ಈ ಕೆಲವರತ್ತು ಹುಳಿ ಹಿಂಡೋದ್ರಲ್ಲಿ ಎಕ್ಸ್ಪರ್ಟ್ಸು, ಅದು ಹಿಂಡಿ ಇಟ್ಟಿಟ್ಬಿಡ್ತಾರೆ. ಆಮೇಲೆ ಇದೇನು ನಿಂಬೆಹಣ್ಣ ಹಿಂಡಿ ಅಭ್ಯಾಸ ಇರುತ್ತೆ ನೋಡಿ, ಅದೇ ಹುಳಿನ ಹಾಗೆ ಹಿಂಡ್ಬಿಡ್ತಾರೆ. ಹಾಗೆ ನಿಮ್ಗೆ ಹೀಗೆ. ಕೊನೆಗೆ ಇವರಿಬ್ಬರು ಡಿಸೈಡ್ ಮಾಡಿದ್ರು, ಬಂದಿದ್ರು ಇಲ್ಲಿಗೆ, ಇವರೆಲ್ಲ ನೋಡಿದ್ದಾರೆ ಅವ್ರನ್ನ. ಡಿಸೈಡ್ ಮಾಡಿ ಅವ್ರ ಮನೆ ಆಸ್ತಿ ಪಾಸ್ತಿ ಏನಿದೆ ಅದನ್ನು ಆಶ್ರಮಕ್ಕೆ ಬರೆದು ಕೊಟ್ಬಿಟ್ಟು, ಆಕೆ ಸಾಯಂಕಾಲ ನನಗೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ರಾಮಕೃಷ್ಣ ಆಶ್ರಮದಲ್ಲಿ ನಾನು ಇದು ಭಜನ್ಸ್ ಎಲ್ಲ ಆದಮೇಲೆ ಆ ಕಡೆ ಪುರುಷೋತ್ತಮಂಜಿ ಹೋಗಿ ಕೂತ್ಕೊಳ್ಳೋರು, ಈ ಕಡೆ ನಾನು ನಿಂತ್ಕೊಂಡಿರುವೆ. ಎಲ್ಲ ಬಂದು ನಮಸ್ಕಾರ ಮಾಡಿಕೊಂಡು ಇವ್ರು ಬಂದರು. ಯಾಕೆ ಈ ಮಾತು ಹೇಳ್ತಿದ್ದಂದರೆ ಮೈ ರೋಮಾಂಚನವಾಗುತ್ತೆ ಅವ್ರು ಹೇಳಿದ ರೀತಿ. ಬಂದಮೇಲೆ ನಮಸ್ಕಾರ ಮಾಡಿದ್ರು. ಏನಮ್ಮ ಚೆನ್ನಾಗಿದೆಯಮ್ಮ ಅಂದು. ಹಾಂ ಸ್ವಾಮೀಜಿ, ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸ್ವಾಮೀಜಿ, ಚೆನ್ನಾಗಿದ್ದೀನಿ. ನಾನು ಮುಂದಿನ ವಾರ ಬುಕ್ ಮಾಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಕಾಶಿ ಟು ಸ್ಪೆಂಡ್ ಮೈ ಲಾಸ್ಟ್ ಡೇಸ್ ಅಟ್ ಕಾಶಿ. ಗೊತ್ತಲ್ಲ ನಿಮಗೆ, ಕಾಶಿಯಲ್ಲಿ ಯಾರು ಪ್ರಾಣ ಬಿಡ್ತಾರೋ ಅವ್ರಿಗೆ ಪರಮೇಶ್ವರನೇ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಮಾತು. ವಿಷ್ಣುನೇ ಅವ್ರಿಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಮಾತಿದೆ. ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾರೆ, ಅವರು ಅದನ್ನು ವಿಜುವಲೈಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಎಷ್ಟೋ ಜನನ ನೋಡಿದ್ದೀನಿ ಮತ್ತು ಪ್ಯಾಕು ಮಾಡಿದ್ದೀನಿ, ಕಳಿಸ್ಕೊಟ್ಟಿದ್ದೀನಿ ಹೋಗಿ ಬನ್ನಿ ಅಂತ. ಈಕೆ ಹೇಳಿದ್ರು, ನಾನು ಸುಮ್ಮನಿರಬಾರ್ದಾ? ಆಯಿತು ತಾಯಿ, ಹೋಗ್ಬಾ, ಪ್ರಸಾದ ತೊಗೊಂಡೋಗೋ. ಡೂ ಯು ರಿಕ್ವೈರ್ ಎನಿಥಿಂಗ್? ಏನಾದರೂ ಇದೆಯಾ ತಾಯಿ? ರೈಲ್ವೆ ಇದರಲ್ಲಿ ಬುಕ್ಕಿಂಗ್ ಎಲ್ಲ ಇಲ್ಲ ಸ್ವಾಮೀಜಿ, ಎಲ್ಲ ಆಗಿದೆ ಸ್ವಾಮೀಜಿ, ಹೋಗಿ ಬರ್ತೀನಿ ಸ್ವಾಮೀಜಿ. ಹೋಗಿ ಬಾ ಅಮ್ಮ ಅಂದೆ. ಅಲ್ಲ ಅಮ್ಮ, ಇನ್ನೊಂದು ಸ್ವಲ್ಪ ವರ್ಷ ಇಲ್ಲಿ ಇರಬಾರ್ದ ಅಂತ ಹೇಳಿದೆ. ಆಕೆ ಹೇಳಿದ ಮಾತು ಏನು ಗೊತ್ತಾ? ಮೋಕ್ಷದ್ವಾರ ಕಪಾಟ ಪಾಟನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ. ಇನ್ನೇನು ಬೇಕು ಸ್ವಾಮೀಜಿ ನನಗೆ? ಅವಳ ಹತ್ರ ಅದನ್ನು ಕೇಳ್ಕೊತೀನಿ ಸ್ವಾಮೀಜಿ. ಮೋಕ್ಷದ್ವಾರ ಕಪಾಟ ಪಾಟನ ಕರಿ ಅಂದರೆ ಆ ಮೋಕ್ಷದ್ವಾರವನ್ನು, ಕಪಾಟವನ್ನು ತೆಗೆಯುವಂಥವಳೇ ನೀನು. ಆದ್ದರಿಂದ ನಿನ್ನ ಹತ್ರ ಬಂದು ಪ್ರಾರ್ಥಿಸ್ಕೊತಾನೆ, ಇಲ್ಲಿದ್ದರೆ ನಿಂಗೆ ಕೇಳಿಸಲ್ಲ ಅಂತ ಅಲ್ಲಿಗೆ ಬರ್ತಿದ್ದೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸ್ವಾಮೀಜಿ ಅಂದಾಗ ಕಣ್ಣಂಚಿಂದ ನೀರು ಬಂದುಬಿಡ್ತು. ಅಮ್ಮ ನೀನೇನು ಹೀಗೆ ಹೇಳ್ತೀಯ ಅಂದರೆ, ಇಲ್ಲ ಸ್ವಾಮೀಜಿ ನಾನು ಡಿಸೈಡ್ ಮಾಡಿದ್ದೀನಿ ಅಂತ. ಹಾಗೆಯೇ ಅವರು ಕಾಶಿಗೆ ಹೋಗಿ ಅಲ್ಲಿಯ ಹೆಂಗಸರು ಇರುವಂತಹ ಆಶ್ರಮದಲ್ಲಿ ಇದ್ದು ತನ್ನ ಕೊನೆಯ ದಿನಗಳನ್ನು ಆ ವಿಶ್ವೇಶ್ವರಿ ಹತ್ರ ಮೋಕ್ಷದ್ವಾರ, ನೀವು ಹಾಡಿದ್ರೆ ಅದನ್ನು, ಮೋಕ್ಷದ್ವಾರ ಕಪಾಟ ಪಾಟನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ. ಅದನ್ನು ನಾವು ಕೇಳಬೇಕೇನ? ಅದು ಕೊಡು ಇದು ಕೊಡು. ನಾವೇನು ಭಿಕ್ಷೆ ಕೇಳ್ತಿದ್ದೀವಿ ಇಂಥದನ್ನು ಕೇಳ್ತಾ ಇದ್ದೀವಿ. ಲೀಲಾ ನಾಟಕ ಸೂತ್ರ ಭೇದನ ಕರಿ. ಇಷ್ಟು ಹೇಳಿ
ಇವತ್ತು ಭಾಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ದೀರಾ. ಒಂದು ಕಂಡೀಷನ್ ಅಮ್ಮ, ತುಂಬ ಹೊಸಬ್ರು ಬಂದಿದ್ದೀರಾ, ನಿಮಗೆಲ್ಲ ಇನ್ನೊಂದು ಕಂಡೀಷನ್. ಈ ಹಾಡುಗಳನ್ನ ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೇಳೋಕ್ಕೆ ಹೋಗಬೇಡಿ. ಯಾರು ಎಷ್ಟೇ ಫೋರ್ಸ್ ಮಾಡಿದ್ರು, ಒಂದ್ಸರಿ ಸ್ವಾಮೀಜಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳು ಪರವಾಗಿ, ಅವೆಲ್ಲ ಇದ್ದೇ ಇರುತ್ತೆ. ಅವೆಲ್ಲ ಹೇಳಲೇಬೇಡಿ. ಇಟ್ ಈಸ್ ಮೈ ಸ್ಟ್ರಿಕ್ಟ್ ಅಡ್ವೈಸ್ ಟು ಯು. ಯಾಕೆ ಸ್ವಾಮೀಜಿ ಅಂದರೆ, ಅದು ಎಲ್ಲಿ ತಪ್ಪು ಮಾಡ್ತಾರೆ, ಏನು ತಪ್ಪು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ, ನಾನು ಎದುರುಗಡೆ ಇರಲ್ಲ. ಅದನ್ನೇ ನೀವು ಇದು ಅಂದ್ಕೊಂಡ್ಬಿಟ್ರೆ ನೋಡಿ, ನೀವು ಹಾಡಿದ ಇದಕ್ಕೆ ಮಳೆ ಬಂದುಬಿಡ್ತು. ಎಂಥ ಭಕ್ತಿಯಿಂದ ಹಾಡಿದ್ದೀರಾ. ಮಳೆ ಬರೆದಿದ್ರೆ ನಿಮ್ಮ ಕೈಲೇ ಹಾಡಿಸ್ತೇನೆ ಇನ್ಮೇಲೆ. ಸೌಂದರ್ಯ ಲಹರಿ ತಗೊಳ್ಳಿ, ಮೊದಲನೇ ಶ್ಲೋಕ ಬರಲಿ. ದನಕರುಗಳಿಗೆ ನೀರಿಲ್ಲ, ನನಗೆ ದಿವಸಾನು ಟ್ಯಾಂಕರ್ ನೀರು ಕಳಿಸು ಅಂತ ಹೇಳ್ತಿದ್ದಾರೆ. ಮಕ್ಕಳಿಗೆ ನೀರಿಲ್ಲ, ಆಟ ಆಡೋಕ್ಕೆ ಬಂದಿರೋ ಮಕ್ಕಳೆಲ್ಲ ಸ್ವಾಮೀಜಿ ನೀರು ಕಳಿಸಿ ಅಂತಾರೆ. ದಿವಸಾನು 10,000 ಲೀಟ್ರ್ ನೀರು ಕಳಿಸ್ಕೊಡ್ತಾ ಇದ್ದೀನಿ. ಇರಲಿ ಬಿಡಿ, ದೇವರೊಳಗೆ ಮಾಡಲಿ. ಶಿವ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ. ವಿಸರ್ಗ ಇರೋ ಕಡೆ ಎಲ್ಲ ಬರಬೇಕು. ಪುಣ್ಯ, ಶಿವ, ಶಕ್ತ. ಆ ವಿಸರ್ಗ ಶಕ್ತ ಅಂತ ಹೇಳಬಾರ್ದಲ್ಲಿ, ಫುಲ್ ಸ್ಟಾಪ್ ಇದ್ರೆ ಮಾತ್ರ ಅದನ್ನು ಹೇಳಬೇಕು. ಇಲ್ಲಿದ್ದಾರೆ ಸಂಸ್ಕೃತದ ಪಂಡಿತರು, ಅವರನ್ನು ಕೇಳಿ. ಅಲ್ಲೂ ಕೂತ್ಕೊಂಡಿದ್ದಾರೆ ಹಿಂದಿ ಸಂಸ್ಕೃತದ ಪಂಡಿತರು, ಲಕ್ಷ್ಮೀಜಿ, ಅವ್ರನ್ನು ಕೇಳಿ. ವಿಸರ್ಗ ಫುಲ್ ಸ್ಟಾಪ್ ಬಂದರೆ ಅಲ್ಲಿ ಹೇಳಬೇಕು. ಸೊ ಶಿವ ಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿ ಚಿಕ್ಕದು ವಿರಿಂಚಾದಿ ಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ. ಈ ಶ್ಲೋಕವನ್ನು ಶಿವ ಮತ್ತು ಪಾರ್ವತಿಯನ್ನು ನೆನೆಸ್ಕೊಂಡು, ವಿಷ್ಣು ಮತ್ತು ಲಕ್ಷ್ಮಿನ ನೆನೆಸ್ಕೊಂಡು, ಈ ಜಗತ್ತಿನ ಎಲ್ಲ ಶಕ್ತಿಗಳಿಗೆ ಮೂಲವಾದ ಶಕ್ತಿಯೇ ತಾಯಿ ಜಗನ್ಮಾತೆ. ಈ ಶ್ಲೋಕಗಳು ಭೂಗೋಲೋಕಕ್ಕೆ ಬಂದಿದ್ದು 2 ಥರದ ಬಂದಿದ್ದೆ. ಗುರುವಾರ ಹೇಳಿದ್ದೆ ಅದನ್ನು, ಗುರುಪೂರ್ಣಿಮೆ ದಿವಸ ಒಂದು ಹೇಳಿದ್ದೆ.
ಈ ಕೈಲಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಇದೆಲ್ಲ ಬರೆದಿತ್ತು ಇದಕ್ಕೆ. ಆದರೆ ಈ ಕಡೆಯಿಂದ ಭೂಮಿಯಿಂದ ಶಂಕರ ಭಗವತ್ಪಾದಾಚಾರ್ಯರು ಈ ಶ್ಲೋಕಗಳನ್ನು ಭೂಲೋಕಕ್ಕೆ ಬರಲಿ, ಜನಗಳ ಒಳ್ಳೆಯದಾಗಲಿ, ಜನಗಳ ಕಲ್ಯಾಣವಾಗಲಿ ಅನ್ನೋ ಭಾವನೆಯಿಂದ ಆ ಶ್ಲೋಕಗಳನ್ನು ತೆಗೆದುಕೊಂಬರಲಿಕ್ಕೆ ಕೈಲಾಸಕ್ಕೆ ಹೋದರು. ಶಂಕರ ಭಗವತ್ಪಾದಾಚಾರ್ಯರು ಬೇರೆ ಯಾರೂ ಅಲ್ಲ, ಶಂಕರ ಸ್ಯಾತ್, ಶಂಕರನೇ ಶಂಕರ ರೂಪದಲ್ಲಿ ಬಂದಿದ್ದು. ಆದರೆ ಗಣಪತಿ ನೋಡ್ತಾನೆ, ಅಯ್ಯೋ ಇಂಥ ಪವಿತ್ರವಾದ ಶ್ಲೋಕವನ್ನು ಭೂಲೋಕಕ್ಕೆ ತೊಗೊಂಡು ಹೋಗ್ಬಿಡ್ದಂತ ಅವ್ರು ನೋಡ್ತಾ ಇದ್ರೆ ಅಳಿಸ್ಕೊಂಬಂದ್ಬಿಡ್ತಾನೆ ಒಂದು ಕಡೆಯಿಂದ. ಅಷ್ಟರಲ್ಲಿ ಇವ್ರು ನೋಡಿರ್ತಾರೆ ಆ 100 ಶ್ಲೋಕವನ್ನು, ಅದನ್ನು ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ನೋಡಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ನೋಡಿ, ನೀವು ಕೇಳಿ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಒಂದೊಂದು ಶ್ಲೋಕ ಕೇಳಿ ಇಟ್ಕೊಂಡು ಅದು ಸಾಕು. ಇದು ಒಂದು ಕಥೆ. ಇನ್ನೊಂದು ಕಥೆ ಇದು ಬಹಳ ಚೆನ್ನಾಗಿದೆ. ಪುಟ್ಟ ಶಂಕರ, ತಾಯಿಗೆ ವಯಸ್ಸಾಗಿದೆ ಆರ್ಯಾಂಬೆಗೆ. ನೀವು ಕಾಲಡಿಗೆ ಹೋದಾಗ ಆ ಶಂಕರ ಮಠದ ಎದುರುಗಡೆ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ನೇರ ಹೋಗಿ ಕಾತ್ಯಾಯಿನಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಇಂದಿಗೂ ಶಂಕರರು ಹೇಗಿದ್ದರು, ಆರ್ಯಾಂಬೆ ಹೇಗೆ ಇರೋ ಸಂದರ್ಭದಲ್ಲಿ ಹೇಗಿತ್ತು ಹಾಗೇ ಇದೆ ಆ ದೇವಸ್ಥಾನ. ಆ ಕಾತ್ಯಾಯಿನಿ ದೇವಸ್ಥಾನಕ್ಕೆ ಹೋಗು ಮಗು, ನನಗೆ ಇವತ್ತು ಆಗ್ತಿಲ್ಲ ಮಗು, ನೀನೇ ಹೋಗಿ ನೈವೇದ್ಯ ಮಾಡಿ ನೋಡು, ಈ ಪಂಚಪಾತ್ರೆ ತಗೋ, ಪುಷ್ಪ ತಗೋ, ಇದೆಲ್ಲ ತಗೋ, ಪೂಜೆ ಮಾಡಿಬಿಟ್ಟು ದೇವಿಗೆ ಈ ಹಾಲನ್ನು ಕೊಟ್ಟುಬಿಟ್ಟು ನೈವೇದ್ಯ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಬಾ ಅಂತಾರೆ. ಶಂಕರ ಹೋಗ್ತಾನೆ. ಪುಟ್ಟ ಶಂಕರ ಹೋಗಿ ಕೂತ್ಕೊಳ್ತಾನೆ. ತಾಯಿಗೆ ಎಲ್ಲ ರೀತಿಯ ಸ್ತೋತ್ರಗಳನ್ನ ಹೇಳಿ ನೈವೇದ್ಯವನ್ನು ಮಾಡೋ ಸಂದರ್ಭದಲ್ಲಿ ನೈವೇದ್ಯವನ್ನು ಇಡ್ತಾನೆ. ಎಷ್ಟು ಚೆನ್ನಾಗಿ ಹಾಡಿದ್ದೀರ ನೀವು, ಇಷ್ಟು ಮಳೆ ಬರ್ತಾ ಇದೆ. ನೈವೇದ್ಯವನ್ನು ಇಡ್ತಾನೆ, ಕೂತ್ಕೊಳ್ತಾನೆ. ನೈವೇದ್ಯನ ನೋಡ್ತಾ ಇದ್ದಾನೆ, ಇವನು ಕೂತ್ಕೊಂಡಿದ್ದಾನೆ. ನೋಡ್ತಾ 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 ಇವ್ಗೆ ಅಳು ಬಂದುಬಿಡುತ್ತೆ. ನಾನು ಏನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ಇವಳು ಬಂದು ನೈವೇದ್ಯ ತಗೋತಿಲ್ಲ. ನಿಮ್ಮ ಮನೇಲಿ ಏನಾದರೂ ನೀವು ದೇವರಿಗೆ ನೈವೇದ್ಯವನ್ನು ಇಟ್ಟು ಈ ರೀತಿ ಏನಾದರೂ ಯೋಚನೆ ಮಾಡಿದ್ರೆ ನಿಮಗೊಂದು ನಮಸ್ಕಾರ. ನಾವು ನೈವೇದ್ಯವನ್ನು ಇಡುವಾಗ ಎಷ್ಟು ಜನ ಬರ್ತಾರೆ ನೋಡ್ಬಿಟ್ಟು ಇಡ್ತೀವಿ ನೈವೇದ್ಯ. ದೇವ್ರಿಗೆ ಎಷ್ಟು ಬೇಕು ಅಂತ ಇಡಲ್ಲ, ವೇಸ್ಟ್ ಆಗಬಾರ್ದು. ಎಷ್ಟು ಜನನ 10, ಒಂದು 12 ಇಡು ಸಾಕು ಅಂತ ಹೇಳ್ತೀವಿ. ಶಂಕರ ಅಳದನ್ನು ನೋಡಿ ತಾಯಿಗೆ ತಡ್ಕೊಳಕ್ಕಾಗಲಿಲ್ಲ. ಬಾಚಿ ತಬ್ಕೊಳ್ತಾಳವಳು. ತಬ್ಕೊಂಡು ಏನು ಮಗು ಅಂತ, ಅಮ್ಮ ಹೇಳಿದ್ರು ನಿಂಗೆ ನೈವೇದ್ಯ ಮಾಡಬೇಕಂತೆ, ಇದೆಲ್ಲ ನಿನಗೆ ತಂದು ನೋಡು, ಈ ಹಾಲೆಲ್ಲ ತಂದಿದ್ದೀನಿ. ಹೌದಾ ಅಮ್ಮ ಹೇಳಿದ್ಲ? ಹ್ಞೂ ಕೊಡು ಅಂತ ಅಲ್ಲಿ ಹಾಲಿನ ಪಾತ್ರೆ ತೊಗೊಂಡು ಗಟ 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 ಕುಡಿದ್ಬಿಟ್ಲು. ಕುಡಿದ್ಬಿಟ್ಮೇಲೆ ಬರಬೇಕಲ್ಲ ಇವನು ಸುಮ್ಮನೆ, ಮತ್ತೆ ತೋಡಿರಾಗ ತೆಗೆದ ಅಂತ ಅಳಕ್ಕೆ ಶುರು ಮಾಡ್ದ. ಜಗನ್ಮಾತೆ ಕೇಳ್ತಾಳಂತೆ, ಯಾಕೆ ಮಗು ಮತ್ತೆ ಅಳ್ತಾ ಇದೆಯಾ, ತೆಗೆದುಕೊಂಡು ಹೋಗ್ತಿದ್ದೆ. ಶಂಕರ ಹೇಳ್ತಾನಂತೆ, ಅಮ್ಮ ಪ್ರಸಾದ ತೆಗೆದುಕೊಂಬ ಅಂದಿದ್ದ, ನೀ ಪಾತ್ರೆ ಕ್ಲೀನಾಗಿ ಖಾಲಿ ಮಾಡಿಕೊಟ್ಬಿಟ್ಟಿಯಲ್ಲ ಅಂದಾಗ ಆ ತಾಯಿಗೆ ಆ ಮಗು ಮೇಲೆ ಅಷ್ಟು ಪ್ರೀತಿ ಉಂಟಾಗಿ ತನ್ನ ಎದೆಯ ಹಾಲನ್ನು ಶಂಕರನಿಗೆ ಉಣಿಸ್ತಾಳಂತೆ. ಆ ಹಾಲೇ ಸೌಂದರ್ಯ ಲಹರಿಯಾಗಿ ಹೊರಗಡೆ ಬಂದಿದೆ ಅಂತ ಹೇಳ್ತಾರೆ. ಇವತ್ತು ನೀವು ಅದನ್ನು ಹೇಳುವಾಗ ಅದೆಲ್ಲ ಮನಸ್ಸಿಗೆ ಜ್ಞಾಪಕ ಬರುತ್ತೆ. ಎಂಥ ಪುಣ್ಯವಂತರು ನೀವು, ಎಂಥ ಪುಣ್ಯವಂತರು. ಈ ಶ್ಲೋಕಗಳು ಸಾಕ್ಷಾತ್ ದೇವಿಯ ಅವಳ ಕೃಪೆಯಿಂದ ಈ ಜಗತ್ತಿಗೆ ಬಂದಿದೆ. ಈ ಶ್ಲೋಕವನ್ನು ನೀವು ಹೇಳಿದ್ದೇ ಆಯಿತು, ನಿಮಗೆ ದೇವಿ ಕೃಪೆ ಮಾಡ್ತಾಳೆ. ಇವ್ರ ಜೊತೆ ಹಾಡಿ ನೀವು. ಮೊದಲನೇ ಲೈನ್ ತಗೊಳ್ಳಿ, ಮೊದಲನೇ ಹಾಡು, ಮೊದಲನೇ ಲೈನ್ ನೋಡಿ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ
ತಸ್ತ್ವಾ ಆರಾಧ್ಯ ಹರಿಹರ ವಿರಿಂಚಾದಿಭಿರಪಿ प्रणन्तुं स्तोतुं वा कथमकृतपुण्य प्रभवति ಬರುತ್ತೆ ಪ್ರಭವತಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ನೀವೇ 4 ಲೈನ್ ಹೇಳ್ಬಿಡಿ. ಶಿವ ವೆರಿ ಗುಡ್. ಮುಂದಿನ ವಾರ ಈ ಶ್ಲೋಕ ನನಗೆ ಒಪ್ಪಿಸಿ ಇನ್ನೊಂದು ಶ್ಲೋಕ ಹೇಳ್ಕೊಡ್ತೀನಿ. ಹಾಗೆ ಒಂದೊಂದೇ ಶ್ಲೋಕ ಕೊನೆ ಹಿಂಗೆ ಬರಬೇಕಂದ್ರೆ ಸ್ವಾಮೀಜಿ 5 ಹೇಳ್ಕೊಟ್ಟಿದ್ರಲ್ಲ, ತಗೊಳ್ಳೆ 5 ಅಂತ ಹೇಳಿ. ನಿಮ್ಮದು ಈ ಸೌಂದರ್ಯ ಲಹರಿನ ಕಲಿಯುವಾಗ ಕೊನೆ ಶ್ಲೋಕ ಹೇಳುವಾಗ ಪ್ರದೀಪ ಜ್ವಾಲಾಭಿ ಕೊನೆಯ ಶ್ಲೋಕ ಇದೆ. ಆ ಶ್ಲೋಕ ನೀವು ಹೇಳುವಾಗ ನೀವು 20 ರಾಗವನ್ನು ಕಲ್ತಂಗಾಗತ್ತೆ. 5 ಒಂದೊಂದು ರಾಗದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? ಮೊನೋಟನಸ್ಸು ಮೇಲಿಂದ ಒಂದೇ ಥರ ಬರೋಲ್ಲ, 5 ಒಂದೊಂದು ರಾಗ ಬರುತ್ತೆ. ದ ಟೈಮ್ ಯು ರೀಚ್ಡ್ 100th ಶ್ಲೋಕ ಯು ಹ್ಯಾವ್ ಬಿಕಮ್ ಮಾಸ್ಟರ್ಸ್ ಆಫ್ 20 ರಾಗಾಸ್. ಮಾಸ್ಟರ್ ಆಫ್ 20 ರಾಗಾಸ್ ಆಗುತ್ತೆ. ದಯವಿಟ್ಟು ಧ್ಯಾನ ಮಾಡೋದಕ್ಕಿಂತಲೂ ಹೆಚ್ಚಿನ ಶ್ರದ್ಧೆ ಮತ್ತು ಏಕಾಗ್ರತೆ ಮತ್ತೆಲ್ಲದಕ್ಕಿಂತ ಭಕ್ತಿಯನ್ನು ಹರಿಸಿ ತಾಯಿಯ ಕೃಪೆ ನಿಮಗಾಗಲಿ ಅಂತ ಹೇಳಿ ಮಂಗಳವನ್ನು ಹೇಳ್ತೀನಿ.